ಬರೋದು ಲೇಟ್ ಆದ್ರೆ ಬೈಕ ಬೇಡ. ಇಲ್ಲ ಹೇಳು, ಅಣ್ಣಗೂ ಹೇಳು, ಸರಿನಾ? ಸರಿ ಹೇಳ್ತೀನಿ ಹೇಳಮ್ಮ. ಏನು ಮಳ್ಳಿ ಮಾಡ್ದಂಗೆ ಮಾಡ್ತಾಳ. ಇವಳ ಹತ್ರ ಬಲ್ ನಾಡ್ಕ ಐತಿ. ನನಗೆ ಬೈಯಕ್ಕೆ ಟೈಮೇ ಸಿಕ್ಕಿಲ್ಲ ಈ ಅಪ್ಪಂಗೆ. ಬರಬೇಕು ಇವಾಗ, ಸರಿಯಾಗಿ ಬೈತೀನಿ. ಲಕ್ಷ್ಮಿ. ಹಾ ಇವಾಗ ಬಂದ್ರ? ಬನ್ನಿ ಬನ್ನಿ. ಯಾಕೆ ಲಕ್ಷ್ಮಿ, ಏನಕ್ಕ ಸಿಟ್ ಮಾಡ್ಕೊಬಿಟ್ಟಿದ್ಯಾ? ಯಾಕೆ ಸಿಟ್ ಮಾಡ್ಕೊಂಬನ? ಅಂತ ತಪ್ಪು ನೀವೇನು ಮಾಡಿದ್ದೀರಾ? ಸುಮ್ಮನೆ ಕೂತ್ಕೊಳ್ಳಿ. ಮತ್ತೆ ಮಗ ಯಾಕೆ ಅಂಗಂಟಿ ಕೇಳಿದೀಯಾ? ಅಯ್ಯ ಏನು ಇಲ್ಲ. ಎಲ್ಲಿ ನನ್ನ ತಂಗಿ ಗಂಡ ಕಾಣಿಸ್ತಿಲ್ಲ. ಹುಡುಕ್ಯಾಡ ಹೋಗು, ಎಲ್ಲಿಗೆ ಹೋದ್ರೆ? ಯಾಕೆ ಲಕ್ಷ್ಮಿ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಅಪ್ಪ, ಏನಮ್ಮ ಕೇಳೋದು ತಪ್ಪೇ ನಿನಗೆ? ಅವ್ರಿಬ್ರು ಕಾಣಿಸ್ತಿಲ್ಲ ಅಂತಂದು ಕೇಳಿದೆ. ಅವಳಿಗೆ ಜಾಸ್ತಿ ದುರಂಕಾರ ಬಂದ್ಬಿಟ್ಟೈತೆ. ನೀವು ದುಡ್ಡು ಕೊಟ್ಟು ಕಲಿಸ್ಬೇಡ್ರಿ ನೀವು. ಮೊನ್ನೆ ಮಾತಾಡ್ತಾರೆ, ಇಲ್ಲೇ ಇರೋಣ, ಒಂದು ತಿಂಗಳಿರೋಣ, 1 ವರ್ಷ ಇರೋಣ, ಇಲ್ಲೇ ಕೆಲ್ಸಕ್ಕೆ ಹೋಗು, ನನಗೂ ಆರಾಮಾಗೈತೆ, ಇನ್ನು ಎಳ್ಳಾಗ ಆರಾಮಾಗಿರ್ಬೋದು, ಹಂಗೆ ಹಿಂಗೆ ಅಂತಂದು. ಎಲ್ಲ ನಿಮ್ಮಿಂದನೇ ಅವ್ಳು ಕೆಟ್ಟಿರೋದು. ಹಂಗಂದ್ಲೆ? ನಮ್ಮ ಅಣ್ಣಯಿಂದ ಇನ್ನೊಂದಿಷ್ಟು ದುಡ್ಡು ಕೇಳಬೇಕು. ಏನಂಗೆ ಕಷ್ಟ ಬಂದ್ರೆ ಇನ್ಮೇಲೆ ನಮ್ಮ ಅಣ್ಣನೇ ಕೇಳೋದು. ಅವಳದೇನು ಲೆಕ್ಕ? ಅವಳ ಮಾತೆಲ್ಲ ಕೇಳೋದು, ನನ್ನ ಮಾತೆ ಕೇಳೋದು. ನೆನ್ನೆ ಮನೆ ಬಂದಿರೋಳು, ಹಂಗೆ ಹಿಂಗೆ ಅಂತಂದು ಬೈಕಂತಾರಲ್ಲ, ಎಷ್ಟಿರ್ಬೇಡ ಇವರಿಗೆ. ಏನಕ್ಕ ಬಿಡತ್ತ, ತಮಾಷೆಗೆಲ್ಲ ಮಾತಾಡ್ಕೊಂಡಿರ್ತಾರೆ. ಅಯ್ಯೋ, ನಿಮ್ಮ ತಲೆಗೆ ಏನು ತುಂಬ್ಕಣೈತೆ? ಸಗಣಿ ತುಂಬ್ಕಣೈತೆ. ನಾನು ನಿಂಗೆ ಎಷ್ಟು ಹೇಳಿದ್ರು ನಂಬಲ್ಲಲ್ವ ನನ್ನ ಮಾತು. ಹೆಂಗನ ಮಾಡ್ಕೊ ಹೋಗು. ಅದ್ರಾಗೂ ಅವರಿಗೆಲ್ಲ ಬೇಕಾಗಿರೋದು 34,000 ರೂಪಾಯಿ ಅಷ್ಟೇ. ಮಾತಾಡ್ಕೊಂತಿದ್ರು, ಅಲ್ಲ ನೀನು ಅಷ್ಟೊಂದು ದುಡ್ಡು ಕೇಳಿದ್ಯಲ್ಲ ಹಂಗೆ ಹಿಂಗೆ ಅಂತಂದು ಅಂತ. ನೋಡು, ನಮ್ಮ ಅಣ್ಣ ಕೊಡ್ತೈತೆ ಅಂತ ಗೊತ್ತಿದ್ರೆ ಇನ್ನೂ 1 ಲಕ್ಷ ಕೇಳ್ತಿದ್ದೆ ಅಂತಂತೆಲ್ಲ ಮಾತಾಡ್ತಾರೆ. ನಾನು ಕಿವಿಯಾರ ಕೇಳ್ದೀನಿ. ಕೊಟ್ಟು ಕಲಿಸು. ಹೌದೇನು? ಹಂಗೆಲ್ಲ ಅಂತಂದೆ. ಸರಿ ಆಯ್ತು ಹೇಳು, ಒಂದು 50,000 ಕೊಟ್ಟು ಕಳಿಸ್ತೀನಿ. ಇಲ್ಲಮ್ಮ ದುಡ್ಡು ಅಂತ ಹೇಳಿ. ಮೊದಲು ಜಾರ್ಕ ಮತ್ತೆ ಕಲ್ಕೊಳ್ರಿ ನೀವು. ಕೊಟ್ಟು ಕಲಿಸ್ಬೇಡ್ರಿ ನೀವು. ಮನೆಗೊಂದು ಕೆಲಸ ಮಾಡಲ್ಲ, ಏನಿಲ್ಲ ಅಂತ ತಿಂದು ತೆಟ್ಟೆ ತೊಳೆಯಲ್ಲ, ಏನಿಲ್ಲ. ಅಂಕುಕಂತಾರೆ ಇಬ್ರು. ಎಲ್ಲ ನಾನು ಮಾಡಬೇಕು. ನಾನೇನು ಇವಳು ಸಂಬಳದಾಳ ಮಾಡ್ಕೊಳ್ಳೋ ಇವಳು? ಅವಳು ಹಂಗೇನೆ ಸಣ್ಣ ಹುಡುಗಿಯಿಂದ ಬರೀ ಅವ್ರ ಮೇಲೆ ಇವ್ರ ಮೇಲೆ ಹೊತ್ತು ಹೊಸದೇ ಕೆಲಸನ. ಅವ್ರ ಅಕ್ಕಯ್ಯ ಶಾಂತಮ್ಮ ಮಾಡ್ತಿದ್ಲು ಅಂತಂದು ಇವಳು ಏನು ಮುಡ್ತಿಲ್ಲ. ಇವಾಗ ನೀನು ಇದೆಯಲ್ಲ, ಅದಕ್ಕೆ ಎಲ್ಲ ನೀನೇ ಮಾಡಲಿ ಅಂತಂದು. ಆದ್ರೆ ಅಪ್ಪಯ್ಯ, ನನ್ನ ತಗೇನು ನಡೆಯಲ್ಲ. ಎಷ್ಟು ಮಾತು ಕೇಳಿಸ್ಕೊಂಡಿದ್ದೀನಿ. ಯಪ್ಪ ಅವಳಿಗಿರೋ ತಲೆ ನಿಮಗೂ ಇಲ್ಲ, ನಿಮ್ಮ ಅಕ್ಕಯ್ಯಗೂ ಇಲ್ಲ ಬಿಡು. ಇನ್ನು ಏನೇನು ಮಾತಾಡ್ತಿದ್ರು? ಇನ್ನು ಏನೇನು ಮಾತಾಡ್ತಾರೆ ಅಂದರೆ, ನಮ್ಮ ಅಣ್ಣಗೆ ಗೊತ್ತಾಗಲ್ಲ, ಬಂದಿರೋ ರಾಕ್ಷಸಿ, ನಮ್ಮ ಅದಕ್ಕೆ ಸರಿ ಇಲ್ಲ, ಹಂಗೆ ಹಿಂಗೆ ಅಂತಂದು ಮಾತಾಡ್ತಿದ್ರು ಗೊತ್ತೇ. ನಾನೆಲ್ಲ ನಿಮ್ಮ ಕಿತ್ಕೊಂಡು ತಿಂತೀನಂತೆ, ಮನೆ ನೋಡ್ಕೊಂಬಕ್ಕೆ ಬಿಡಲ್ವಂತೆ ಅಂತಂದು ಮಾತಾಡ್ತಿದ್ರಪ್ಪ. ನೀನು ಬರೀ ನನಗೆ ತಂದು ಕೊಡ್ತೀಯಂತೆ, ಅವ್ರಿಗೆ ಯಾರಿಗೂ ತಂದು ಕೊಡಲ್ವಂತೆ. ಬಚ್ಚಿಕೆನ್ ತಗೊಂಡ್ಬತ್ತೀಯಂತೆ, ಅವ್ರಿಗೆ ಯಾರಿಗೂ ಕೊಡಲ್ವಂತೆ. ಹಿಂಗೆ ಏನೇನೋ ಮಾತಾಡ್ತಾರೆ. ಓಹೋ, ಇದೆಲ್ಲ ಮಾತಾಡ್ತಾರೇನು? ನಾನು ಏನು ತಂದು ಕೊಟ್ಟಿದ್ದೀನ? ಆ ಹುಡುಗ ನೋಡಿರ ಒಳ್ಳೆ ಸಣ್ಣ ಒಣಕ ಕಡ್ಡಿ ಆಗಿದೆ. ಅದಕ್ಕೆ ಎಷ್ಟು ದುರಂಕಾರ ಎಲ್ಲ ಇವಳು ಹೇಳ್ಕೊಟ್ಟಿರೋದು. ಅವ್ರ ಅತ್ತೆ ಅಂದ್ರೆ ಇಷ್ಟ, ನಾವಂದ್ರೆ ಇಷ್ಟ ಇಲ್ಲ ಹುಡುಗಂಗೆ. ಆ ಹುಡುಗ ಏನು ಮಾತಾಡ್ತೈತೆ, ಇವಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದ್ರೆ ನನ್ನ ಬೈಕಂತಾರೆ, ಕಿರಣ್ ಬೈಕಂತಾರೆ. ಹಿಂಗೆ ಬಿಟ್ಟರೆ ಅಷ್ಟೇ ಇವ್ರನ್ನ. ಎಲ್ಲರೂ ನಮ್ಮ ಅಣ್ಣಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ಅಕ್ಕ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ ಹೆಣ್ಮಕ್ಳು. ನೋಡಿರಿ ಗೌರಮ್ಮ ಎಲ್ಲ ಉಲ್ಟಾ. ನಾನು ಒಬ್ಳು ಚೆನ್ನಾಗಿದ್ರೆ ಸಾಕು, ಯಾರನ್ನ ಹೆಂಗಾರ ಬಿದ್ದಿರ್ಲಿ ಅಂತಂದು. ನೋಡಿ ಎಷ್ಟು ಮಾತಾಡೇಳಿ, ನನಗೆ ನಂಬಕ್ಕೆ ಆಗ್ತಿಲ್ಲ ಹಂಗೆ ಮಾತಾಡೇಳಿ ಅಂತಂದ್ರಿ. ಅಯ್ಯೋ, ನಿಮಗಂತೂ ನಂಬಿಕೆನೇ ಇರಲ್ಲ. ಯಾಕಂದ್ರೆ ನಿನ್ನ ತಂಗಿ ಅಲ್ವಾ, ನಿನ್ನ ಮುದ್ದು ತಂಗಿ, ಅದಕ್ಕೆ ನಿನ್ನ ನಂಬಿಕೆ ಬರಲ್ಲ. ಅವ್ಳು ಮಾಡೋ ಮಸಾಲತ್ತು ನಿನಗೆ ಗೊತ್ತಾಗಲ್ಲ. ಇನ್ನು ನನ್ನ ಮೇಲೆ ನಂಬಿಕೆ ಇರಲ್ಲ ಬೇಕಾರೆ. ನಾನು ನಿನಗೆ ಸುಳ್ಳು ಹೇಳ್ತೀನಿ ಹಂಗೆ ಹಿಂಗೆ ಅಂತಂದು. ಸುಮ್ಮನೆ ಲಕ್ಷ್ಮಿ, ನಂದೆಲಕ್ಕೆ ಕಡಿಮೆ ಸಾರಿ ಅಂತಂದು ನೀನು ಕೇಳಕ್ಕೆ ಬರಬೇಡ. ಸರಿ, ದುಡ್ಡು ಕೊಡಲ್ಲ, ಸುಮ್ಮನೆ ಇರು. ಒಂದು 20,000 30,000 ಕೊಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ. ಏನೋ ಯಾವಾಗ ಹೋಗ್ತಾರಂತ ಅವರು? ನಾಳೆ ಕನಾಡ್ದಾಗ ಹೋಗ್ಬೋದು. ಇಲ್ಲೇ ಇರ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರು. ನಾನು ಸರಿಯಾಗಿ ಬೈದಿದ್ದೀನಿ, ಯಾರನ್ನ ಬೈದಂಗೆ. ಅದಕ್ಕೆ ನಾಳೆ ಕನಾಡ್ದಾಗ ಹೋಗ್ತೀವಿ ಅಂತಂದು ಹೇಳೋಳಿ. ಗಂಡ ಹೆಂಡತಿ ಹೊರಗೆ ಓಡಾಡ್ಕೊಂಬತ್ತೀವಿ ಅಂತ ಹೋದ್ರೆ ಅವಾಗಲೇ. ಹೌದೇನು? ಸರಿ ಆಯ್ತು ಬಿಡು. ಸರಿ ಆಯ್ತು, ಹೋಗಿ ಅಡುಗೆ ಮಾಡೋದು. ಸರಿ. ಆಯಾಗಿ ಕುಳಿತಿರು ನೀನು ರಾಣಿಯಾಗಿ. ಹಾಡು ಬಂದೇವೆ, ಬಾಯಿಲಿ ಮಾಡ್ತೀನಿ ನಿನಗೆ. ಅಣ್ಣ, ಯಾವಾಗ ಬಂದೆ? ನಾನು ನಿನ್ ಬಂದಿಲ್ಲ ಅನ್ಕಂಡೆ. ಆವಾಗಲೇ ಬಂದಮ್ಮ. ನಿಮ್ಮ ಅತ್ತಿಗೆ ಅಡುಗೆ ಮಾಡಕ್ಕೋ ಹೇಳೆ, ಬಿಸೇದು ಕುತ್ಕೊಂಡಿದ್ದೀನಿ ಸುಮ್ಮನೆ. ಎಲ್ಲಿಗೆ ಹೋಗಿದ್ದೆ? ಹೌದೇನು? ಹ್ಞೂ ನಮ್ಮ, ಸಖತ್ತು ಬೇಜಾರಾಗ್ತಿತ್ತು. ಎಲ್ಲಿ ನನ್ನ ತಂಗಿ ಕಾಣಿಸ್ತಿಲ್ವಲ್ಲ, ಮತ್ತೀಗ ನನ್ನ ತಂಗಿ ಗಂಡನು ಕಾಣಿಸ್ತಿಲ್ವಲ್ಲ ಅಂತ ನಾನು ನೋಡ್ತಿದ್ದೆ. ಆಮೇಲೆ ನಿಮ್ಮ ಅತ್ತಿಗೆ ಅಂದಿದ್ದು ಹೊರಗಡೆ ಹೋಗಿವ್ರೆ ಅಂತಂದು. ಮನೆ ಕುತ್ಕೊಂಡು ಸಾಕಾಗಿತ್ತು, ಅದಕ್ಕೆ ಹಂಗೆ ಹೋಗಿ ಓಡಾಡ್ಕೊಂಬರೋಣ ಅಂತಂದು ಹೋಗಿದ್ವಿ. ಅಣ್ಣ, ನಾಳೆ ಹೋಗ್ಬೇಕಂತ ಇದ್ದೀವಿ ಊರಿಗೆ. ದುಡ್ಡು ತಗೊಬಂದೆ. ಅಯ್ಯೋ ಇಲ್ಲ ಕಣಮ್ಮ, ನಾಳೆ ತಗೊಂಬತ್ತೀನಿ ಹೇಳು. ಅದ್ರಾಗೂ 1 ಲಕ್ಷ ಕೊಡೋಕ್ಕಾಗಲ್ಲ, ಒಂದು 30,000 ರೂಪಾಯಿನ ಕೊಡ್ಬೋದು ಅಷ್ಟೇ. ನಾನು ಅಷ್ಟೊಂದು ದುಡ್ಡು ಆಗಲ್ಲ ಕಣಮ್ಮ. ಯಾರನ್ನ ಕೇಳಿದ್ರೆ ಕೊಡ್ತೀನಿ ಅಂತ ಕೊಡಲ್ಲ ಅಂತಾರೆ. ಅಲ್ಲಿ ನನ್ನ ತಾಗೂ ದುಡ್ಡಿಲ್ಲ. ಅಯ್ಯೋ ಅಣ್ಣ, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಕೊಡ್ತೀಯ ಅಂತಂದು. ಏನು ಮಾಡೋದು ಇವಾಗ? ಸಖತ್ ಬೇಜಾರಾಗ್ತೈತೆ ನನಗೆ.